ಡಿ ಕೆ ಸುರೇಶ್ ಅವರ ಸಹೋದರಿ ಸೋಗಿನಲ್ಲಿ ಚಿನ್ನ ವಂಚನೆ ಮಾಡಿದಂತಹ ಪ್ರಕರಣ. ಐಶ್ವರ್ಯ ಗೌಡ ಅಂತಕ್ಕಂಥ ಮಹಿಳೆ, ಆಕೆಯ ಪತಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಆಕೆ ವಂಚನೆಯನ್ನು ಎಸಗಿರ್ತಕ್ಕಂಥ ಬೇರೆ ಬೇರೆ ಕಥೆಗಳು ಈಗ ಮತ್ತಷ್ಟು ಬೆಳಕಿಗೆ ಬರ್ತಾ ಇದೆ. ಡಿ ಕೆ ಸುರೇಶ್ ಅವರ ಸಹೋದರಿ ಸೋಗಿನಲ್ಲಿ ಚಿನ್ನ ವಂಚನೆ ಮಾಡಿದ ಪ್ರಕರಣ. ಮತ್ತೊಬ್ಬ ಉದ್ಯಮಿಗೂ ಐಶ್ವರ್ಯ ಪಂಗನಾಮ ಹಾಕಿರೋದು ಗೊತ್ತಾಗಿದೆ. ಬಿಲ್ಡರ್, ಚಿನ್ನದ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ, ಆತನಿಗೂ ಐಶ್ವರ್ಯ ದೋಖಾ ಮಾಡಿದಾರಂತೆ. 6.5 ಕೋಟಿಗೂ ಅಧಿಕವಾಗಿ ವಂಚಿಸಿದ್ದಾರೆ ಐಶ್ವರ್ಯ ಗೌಡ. ಬಿಲ್ಡರ್ ಅಂತ ಪರಿಚಯ ಮಾಡಿಕೊಂಡು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಹಂತ ಹಂತವಾಗಿ 6.5 ಕೋಟಿ ಹಣವನ್ನು ಐಶ್ವರ್ಯ ಗೌಡ ಪಡೆದಿದ್ದಾರೆ. ಐಶ್ವರ್ಯಗೆ ಸಮಯ ನೀಡುವಂತೆ ಪ್ರಭಾವಿ ರಾಜಕಾರಣಿಯೊಬ್ಬರು ಮಧ್ಯಸ್ಥಿಕೆ ವಹಿಸಿದ್ರು ಅಂತ ಗೊತ್ತಾಗಿದೆ. ಈಗ ಐಶ್ವರ್ಯ ದಂಪತಿಯ ಬಂಧನವಾದ ಬಳಿಕ ದೂರು ಕೊಡೋದಕ್ಕೆ ಆ ಉದ್ಯಮಿ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇಂಥ ವಂಚನೆ ಪ್ರಕರಣದಲ್ಲಿ ಯಾವಾಗಲೂ ಹಾಗೇನೆ, ಒಂದು ದೂರು ದಾಖಲಾದ ಮೇಲೆ ಬೇರೆ ಬೇರೆ ಮೋಸ ವಂಚನೆಗೆ ಒಳಗಾಗಿರ್ತಕ್ಕಂಥವರು ದೂರು ಕೊಡೋದಕ್ಕೆ ಮುಂದೆ ಬರ್ತಾರೆ. ಸೊ ಹಾಗಾಗಿ ಇವಾಗ ಈ ಉದ್ಯಮಿ ಬಿಲ್ಡರ್, ಚಿನ್ನದ ವ್ಯಾಪಾರಿ, ಈಗ ಈತನು ಕೂಡ ದೂರು ಕೊಡೋದಕ್ಕೆ ಚಿಂತನೆಯನ್ನು ನಡೆಸಿದಾನಂತೆ. 6.5 ಕೋಟಿ ಪಂಗನಾಮ, ಒಂದಲ್ಲ ಎರಡಲ್ಲ. ಅದು ಹೆಂಗೆ ಜನ ದುಡ್ಡು ಕೊಟ್ಟರೋ, ಅದು ಹೆಂಗೆ ಜನ ಚಿನ್ನ ಕೊಟ್ಟರೋ ಒಂದೂ ಅರ್ಥ ಆಗ್ತಾ ಇಲ್ಲ. ಅದು ಹೆಂಗೆ ನಂಬಿದ್ರು ಹೋಗಲಿ. ನಾನು ಡಿ ಕೆ ಸುರೇಶ್ ಅವರ ಸಹೋದರಿ, ಡಿ ಕೆ ಶಿವಕುಮಾರ್ ಸಹೋದರಿ ಅಂತ ಹೇಳಿದ ತಕ್ಷಣ ಹೆಂಗೆ ನಂಬಿದ್ರು? ಹೆಂಗೆ ಸಾಧ್ಯ ಇದೆಲ್ಲ? ಬಟ್ ತುಂಬ ಕೇರ್ಫುಲ್ ಆಗಿರಬೇಕು ಇಂಥ ಪ್ರಕರಣದಲ್ಲಿ. ವಂಚಕರು ಯಾವ್ಯಾವ ರೀತಿನಲ್ಲಿರ್ತಾರೆ, ಯಾವ್ಯಾವ ರೂಪದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಗೊತ್ತಾಗದೇ ಇಲ್ಲ. ಇದು ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿದೆ, ಈ ಐಶ್ವರ್ಯ ಗೌಡದು. ಇನ್ನೂ ಅದೆಷ್ಟು ಜನಕ್ಕೆ ಮೋಸ ಮಾಡಿದಾರೋ ಏನೋ, ಒಂದೊಂದೇ ಈಗ ಗೊತ್ತಾಗಬೇಕು, ಬೆಳಕಿಗೆ ಬರಬೇಕು. ವಂಚನೆಗೆ ಒಳಗಾಗಿರ್ತಕ್ಕಂಥವ್ರು ಮುಂದೆ ಬರಬೇಕು, ಬಂದು ಪೊಲೀಸ್ ದೂರು ಕೊಡಬೇಕು. ಆಗ ಗೊತ್ತಾಗ್ತಾ ಹೋಗುತ್ತೆ ಏನಿದರ ಆಳ ಉದ್ದ, ಈ ವಂಚನೆ ಜಾಲ, ಇದ್ರ ಹಿಂದೆ ಇನ್ಯಾರಾದರೂ ಇದ್ದಾರಾ? ಅದು ಯಾರೋ ಪ್ರಭಾವಿ ರಾಜಕಾರಣಿ ಮಧ್ಯಸ್ಥಿಕೆ ವಹಿಸಿದ್ರಂತೆ. ಹಾಗಾದರೆ ಆತ ಯಾರು? ಆ ಪ್ರಭಾವಿ ರಾಜಕಾರಣಿಗೂ ಈ ಐಶ್ವರ್ಯ ಗೌಡಗೂ ಏನು ಸಂಬಂಧ? ಆತನೂ ಕೂಡ ಈ ವಂಚನೆ ಪ್ರಕರಣದಲ್ಲಿ ಭಾಗಿನ? ಹೀಗೆ ಪ್ರಕರಣಗಳು, ಇದರ ಪ್ರಶ್ನೆಗಳು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡಿತಾ ಹೋಗೋಣ. ರೋಹಿತ್, ಈಗ ಬೆಳಕಿಗೆ ಬರ್ತಾ ಇರೋ ಈ ಪ್ರಕರಣ, ಈ ಉದ್ಯಮಿ ಯಾರು? ಐಶ್ವರ್ಯ ಗೌಡ ಹೇಗೆ ಪರಿಚಯ ಆಗ್ತಾರೆ? ಹೇಗೀತ ವಂಚನೆಗೆ ಒಳಗಾಗ್ತಾರೆ? ಇದ್ರ ಬಗ್ಗೆ ವಿವರ ಏನಿದೆ ಅಂತ? ಅರವಿಂದ್, ಈ ಉದ್ಯಮಿ ಏನಿದ್ದಾರೆ ಇವರು ಮೂಲತಃ ಬೆಂಗಳೂರಿನಲ್ಲಿರ್ತಾರೆ. ಅಂದರೆ ಈತನ ಬಿಸ್ನೆಸ್ ಸಹ ಬಂದ್ಬಿಟ್ಟು ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ಈ 3 ಕಡೆ ವ್ಯಾಪಿಸಿರುವಂಥದ್ದು. ಈತ ಮೂಲತಃ ಚಿನ್ನದ ವ್ಯಾಪಾರಿ, ಬಿಲ್ಡರ್ ಮತ್ತು ಕಾಂಗ್ರೆಸ್ನ ಮುಖಂಡನಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಐಶ್ವರ್ಯ ಗೌಡ ಕಳೆದ 1.5 ವರ್ಷದ ಹಿಂದೆ ಅಷ್ಟೇ ಕೂಡ ಈತನಿಗೆ ಪರಿಚಯ ಆಗುವಂಥದ್ದು. ಅದು ಕೂಡ ಈತನ ಬಳಿ ಬರುವಂಥ ಸಂದರ್ಭದಲ್ಲಿ ಐಷಾರಾಮಿ ಕಾರು ಮತ್ತು ಬೌನ್ಸರ್ ಜೊತೆಗೆ ಗನ್ಮ್ಯಾನ್ ಜೊತೆಗೆ ಬರುವಂಥದ್ದು. ಈ ವೇಳೆ ನಾನು ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತೇಳಿ ಕೂಡ ಐಶ್ವರ್ಯ ಕೂಡ ಆರಂಭದಲ್ಲಿ ಈತನ ಬಳಿ ಪರಿಚಯ ಮಾಡ್ಕೊಳ್ತಾನೆ. ಅಂದ್ರೆ ಈಕೆಯ ಐಷಾರಾಮಿಯ ಜೀವನವನ್ನು ನೋಡಿ ಕೂಡ ಆತನು ಕೂಡ ಮರಳಾಗ್ತಾನೆ. ಅಂದ್ರೆ ಯಾಕಂದ್ರೆ ಈಕೆಯು ಕೂಡ ಬಿಸ್ನೆಸ್ ಮ್ಯಾನ್ ಇರ್ಬೋದು. ಆ ನಿಟ್ಟಿನಲ್ಲಿ ಆತನು ಕೂಡ ಈಕೆಯ ಜೊತೆ ಒಂದು ರೀತಿಯಾಗಿ ಆರಂಭದಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಕೂಡ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಆರಂಭದಲ್ಲಿ ಇವರಿಬ್ಬರ ನಡುವಿನ ವ್ಯಾಪಾರವೂ ಕೂಡ ಚೆನ್ನಾಗಿರುತ್ತೆ, ಒಂದಷ್ಟು ಲಾಭವೂ ಕೂಡ ಬರುತ್ತೆ. ಇದಾದ ಬಳಿಕವಾಗಿ ಈತ ಕೂಡ ಚಿನ್ನದ ವ್ಯಾಪಾರಿ ಸಹ ಆಗಿರ್ತಾನೆ. ಈತನ ಬಳಿಯಿಂದಲೂ ಕೂಡ ಒಂದಷ್ಟು ಆಭರಣಗಳನ್ನು ಕೂಡ ಪಡೆಯುವಂಥದ್ದು. ಅಂದ್ರೆ ಯಾವುದೇ ರೀತಿಯ ಹಣ ಕೊಡದೇನೆ ಒಂದಷ್ಟು ದಿನಗಳ ಕಾಲವಾಗಿ ಗಡುವನ್ನು ಪಡೆದುಕೊಂಡು ಚಿನ್ನಾಭರಣಗಳನ್ನು ಪಡೆದುಕೊಳ್ತಾಳೆ. ಇದಾದ ಬಳಿಕವಾಗಿ ಚೆಕ್ ರೂಪದಲ್ಲಿ ಮತ್ತೆ ನಗದು ರೂಪದಲ್ಲಿ ಒಂದಷ್ಟು ಹಣವನ್ನು ಕೂಡ ಈತನ ಬಳಿ ಇಸ್ಕೊಳ್ಳುವಂಥದ್ದು. ಯಾಕೆಂದ್ರೆ ಒಂದಷ್ಟು ಸಮಸ್ಯೆಯಲ್ಲಿದ್ದೀನಿ, ಈ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಒಂದಷ್ಟು ದಿನಗಳ ಕಾಲ ಟರ್ನ್ ಓವರ್ಗಾಗಿ ಒಂದಷ್ಟು ಹಣವನ್ನು ಕೊಡುವ ನಿಟ್ಟಿನಲ್ಲಿ ಈತನ ಬಳಿಯಾಗಿ ಒಂದಷ್ಟು ಹಣವನ್ನು ಇರಿಸ್ಕೊಳ್ತಾಳೆ. ಇದೆಲ್ಲವೂ ಸೇರಿ 6.5 ಕೋಟಿ ರೂಪಾಯಿಯಷ್ಟು ಒಂದಷ್ಟು ನಗದು ಮತ್ತು ಚಿನ್ನಾಭರಣವನ್ನ ಈತನ ಬಳಿಯಿಂದಾಗಿ ಇಸ್ಕೊಳ್ಳುವಂಥದ್ದು. ಇದಾದ ನಂತರವಾಗಿ ಒಂದಷ್ಟು ತಿಂಗಳ ಬಳಿಕವಾಗಿ ನನಗೂ ಕೂಡ ಒಂದಷ್ಟು ಸಮಸ್ಯೆ ಆಗಿದೆ. ನಿಟ್ಟಿನಲ್ಲಿ ನಾನು ಕೊಟ್ಟಂತ ಹಣ ಮತ್ತು ಚಿನ್ನಾಭರಣದ ಹಣ ಎಲ್ಲವನ್ನೂ ಕೂಡ ವಾಪಸ್ ಕೊಡುವಂತೆ ಈತ ಕೇಳುವಂಥದ್ದು. ಈ ಸಮಯದಲ್ಲಿ ಐಶ್ವರ್ಯ ಗೌಡ ಇವತ್ತು ನಾಳೆ ನಾಡಿದ್ದು ನಿಟ್ಟಿನಲ್ಲಿ ಒಂದು ಕಥೆಯನ್ನ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಇದಾದ ನಂತರವಾಗಿ ಯಾಕೋ ಇದಕ್ಕೆ ಸರಿ ಬರ್ತಾ ಇಲ್ಲ ನಿಟ್ಟಿನಲ್ಲಿ ಈತನು ಕೂಡ ಒಂದು ರೀತಿಯಾಗಿ ರ್ಯಾಶ್ ಆಗುವಂತ ಕೆಲಸಗಳು ಕೂಡ ಆಗುತ್ತೆ. ಇದಾದ ನಂತರವಾಗಿ ಒಬ್ಬ ಪ್ರಭಾವಿ ರಾಜಕಾರಣಿ ಇವರಿಬ್ಬರ ಮಧ್ಯೆ ಎಂಟ್ರಿ ಕೊಡ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂತ ಕೆಲಸಗಳು ಕೂಡ ಆಗ್ತಾರೆ. ಮತ್ತೆ ಒಂದಷ್ಟು ದಿನಗಳ ಕಾಲ ಗಡುವು ನೀಡುವಂತೆ ಆ ಒಂದು ಉದ್ಯಮಿಗೆ ಹೇಳುವಂಥದ್ದು. ಅಂದ್ರೆ ಐಶ್ವರ್ಯ ಗೌಡ ಪರವಾಗಿ ಆ ಒಂದು ಏನು
ರಾಜಕಾರಣಿ ಕೂಡ ಹೇಳ್ತಾನೆ. ಇದಾದ ಬಳಿಕವಾಗಿ ಈತನು ಕೂಡ ಸುಮ್ಮನಾಗ್ತಾನೆ. ಈಗ ಏನು ಈಕೆ ಮೇಲೆ ಕೇಳಿಬಂದಂಥ ಆರೋಪದಿಂದಾಗಿ ಈತನು ಕೂಡ ಇದೀಗ ಎಚ್ಚೆತ್ಕೊಂಡು ನನಗೂ ಕೂಡ ಇಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆ, ನನ್ನನ್ನು ಕೂಡ ದೋಖ ಮಾಡುವಂಥ ಕೆಲಸಗಳು ಕೂಡ ಆಗಿದೆ ನಿಟ್ಟಿನಲ್ಲಿ ಇದೀಗ ಮುಂದೆ ಬಂದಿರುವಂಥದ್ದು. ಇವತ್ತು ಅಥವಾ ನಾಳೆ ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ವಿರುದ್ಧವಾಗಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಸಂಬಂಧ ಎಲ್ಲ ದಾಖಲೆಗಳನ್ನು ಕೂಡ ಆತ ಕ್ರೋಢೀಕರಣ ಮಾಡ್ಕೊಳ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೋಡೋಣ ಮುಂದೆ ಇದು ಯಾವ ಥರ ತಿರುವನ್ನು ಪಡ್ಕೊಳ್ಳೋದು ಪ್ರಕರಣ ಅಂತ.